ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಳಗೆ ವಾಸ ಮಾಡಲು ಬನ್ನಿರಿ. ದಾಹದಿಂದ ನಿಮ್ಮನ್ನು ಬೇಡುವೆನು, ಸ್ವರ್ಗದಿಂದ ಇಳಿದು ನೀವು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 8ನೇ ಅಧ್ಯಾಯ ವಚನ 6ರಿಂದ. ನಿನ್ನೆ ದಿನ ನಾವು ಧ್ಯಾನಿಸಿದವು 7 ದೇವದೂತರುಗಳು, 7 ತುತ್ತೂರಿಗಳು. ಆ ತುತ್ತೂರಿಗಳಿಂದ ಹೊರಟು ಬರುವ ಸ್ವರ ಏನು, ಆ ತುತ್ತೂರಿಗಳಿಂದ ನಡೆಯುವ ಘಟನೆಗಳು ಏನು ಎಂಬುದಾಗಿ. 6ನೇ ವಚನ, 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತಮ್ಮ ತಮ್ಮ ತುತ್ತೂರಿಗಳನ್ನು ಊದಲು ಸಿದ್ಧವಾದರು. ಸೊ ಒಬ್ಬೊಬ್ಬರಿಗೂ ಒಂದೊಂದು ನಿಗದಿತ ಸಮಯವನ್ನ ಕೊಡಲಾಗಿತ್ತು. ಆಯಾ ಸಮಯಗಳಲ್ಲಿ ಅವರವರು ಮಾಡಬೇಕಾದ ಕೆಲಸವನ್ನ ನಿಗದಿಪಡಿಸಿದ್ದರು. ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಭೂಮಿಯ ಮೇಲೆ ರಕ್ತ ಮಿಶ್ರಿತವಾದ ಆಲಿಕಲ್ಲಿನ ಮತ್ತು ಬೆಂಕಿಯ ಮಳೆ ಸುರಿಯಿತು. ಪ್ರೈಸ್ ದ ಲಾರ್ಡ್. ಇದು ಮುಂದೆ ನಡೆಯಲಿರುವ ಘಟನೆ. ಆದರೆ ದೇವಜನರಾದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಇದೆಲ್ಲ ಸಂಭವಿಸಲೇಬೇಕು. ಅಂತ್ಯ ಬರುವುದು ಅನಂತರವೇ. ಆದ ಕಾರಣ ಪ್ರಭು ಯೇಸು ಇದನ್ನೆಲ್ಲ ಮುಂಚಿತವಾಗಿ ನಮಗೆ ಪ್ರಕಟಪಡಿಸಿದ್ದಾರೆ, ಮುಂಚಿತವಾಗಿ ನಮಗೆ ತಿಳಿಸಿದ್ದಾರೆ. ಆಗ ಆ ರೀತಿ ನಡೆಯುವಾಗ ನಾವೇನ್ ಮಾಡಬೇಕು? ಆ ರೀತಿ ನಡೆಯುವ ಸಮಯದಲ್ಲಿ ಈಗೋ ನಿಮ್ಮ ರಕ್ಷಣೆ ಸಮೀಪವಾಯಿತು, ಪ್ರಭು ಯೇಸುವಿನ ಬರುವಿಕೆ ಹತ್ತಿರವಾಯಿತು ಎಂದು ತಿಳಿದು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನ ನಡೆಸಿ ಎಚ್ಚೆತ್ತು ಪ್ರಾರ್ಥಿಸಿರಿ, ವಿಶ್ವಾಸವನ್ನ ಕಾಪಾಡಿಕೊಳ್ಳಿರಿ. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದ ಇರಿ. ಈ ಲೋಕದಲ್ಲಿ ತನ್ನ ಪ್ರಾಣವನ್ನ ಯೇಸುವಿಗಾಗಿ ದೇವರ ರಾಜ್ಯಕ್ಕಾಗಿ ಕಳೆದುಕೊಳ್ಳುವವನು ಸ್ವರ್ಗದಲ್ಲಿ ಅದನ್ನು ನಿತ್ಯಕ್ಕೂ ಕಾಯ್ದಿರಿಸಿಕೊಳ್ಳುವನು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಆದ ಕಾರಣ ಧೈರ್ಯದಿಂದಿರಿ. ಇದನ್ನೆಲ್ಲ ಮೊದಲೇ ತಿಳಿದುಕೊಂಡು ನಾವು ಧೈರ್ಯದಿಂದಿರಬೇಕೆಂಬ ಉದ್ದೇಶದಿಂದಲೇ ಇವನ್ನೆಲ್ಲ ಮುಂಚಿತವಾಗಿ ನಮಗೆ ತಿಳಿಯಪಡಿಸಲಾಗುತ್ತಿದೆ. ಪ್ರೈಸ್ ದ ಲಾರ್ಡ್. ಓಕೆ. ಆಲಿಕಲ್ಲಿನ ಮಳೆ ಮತ್ತು ಬೆಂಕಿಯ ಮಳೆ. ಈ ಆಲಿಕಲ್ಲು ಮಳೆ ಮತ್ತು ಬೆಂಕಿಯ ಮಳೆ ಮೊದಲೇ 2 ಕಡೆ ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯಾವ ಸಮಯದಲ್ಲಿ? ಲೋಕದಲ್ಲಿ ಪಾಪ ಹೆಚ್ಚಾದಾಗ, ದೇವರ ಕೋಪಾಗ್ನಿಗೆ ಜಗತ್ತು ಗುರಿಯಾದಾಗ, ದೇವರು ತನ್ನ ನ್ಯಾಯ ತೀರ್ಪನ್ನು ತೋರಿಸುವುದಕ್ಕಾಗಿ ಈ ಘಟನೆಗಳನ್ನ ಮೊದಲೇ ಮಾಡಿದ್ದರು ಎಂಬುದು ನಮ್ಮ ನೆನಪಿಗೆ ಬರಲಿ. ಮೊಟ್ಟ ಮೊದಲನೇದಾಗಿ ಈ ಬೆಂಕಿಯ ಮಳೆ, ಆಲಿಕಲ್ಲಿನ ಮಳೆ. ಇದನ್ನು ನಾವು ಎಲ್ಲಿ ನೋಡಿದೆವು? ಎಸ್, ಯು ಆರ್ ಕರೆಕ್ಟ್. ನಿಮಗೆ ಗೊತ್ತಾಯ್ತು ಎಲ್ಲಿ ಅಂತ. ವಿಮೋಚನ ಕಾಂಡ 9ನೇ ಅಧ್ಯಾಯ ವಚನ 17ರ ಮೇಲ್ಪಟ್ಟು ನಾವು ನೋಡ್ತೇವೆ. ಯಾವಾಗ ಈಜಿಪ್ಟಿನ ರಾಜ ಫರೋಹ ಇಸ್ರಾಯೇಲ್ ಜನಾಂಗದವರನ್ನ, ದೇವರನ್ನ, ಸರ್ವೇಶ್ವರದ ದೇವರನ್ನು ಆರಾಧನೆ ಮಾಡಲು ಅವರಿಗೆ ಹೋಗಗೊಡಿಸಲು ಅನುಮತಿ ಕೊಡದೆ ಅವರನ್ನ ತಡೆ ಹಿಡಿಯುತ್ತಾನೋ, ಆಗ ದೇವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ಲೋಕದಲ್ಲಿ ಪ್ರಕಟ ಮಾಡಲು ಪ್ರಾರಂಭ ಮಾಡುತ್ತಾರೆ. ಸೊ ಮುಂಬರುವ ದಿನಗಳಲ್ಲಿ ದೇವರನ್ನು ಆರಾಧಿಸಬಾರದು, ಸರ್ವೇಶ್ವರನ ನಾಮವನ್ನು ಕೂಗಿ ಕರೆಯಬಾರದು, ಯೇಸುವನ್ನು ಅನುಸರಣೆ ಮಾಡಬಾರದು ಎಂದು ನಮ್ಮನ್ನ ಹಿಂಸಿಸುವ ಕಾಲ ಬರುತ್ತದೆ. ಒಬ್ಬ ರಾಜನು ಎಬ್ಬಿಸಲ್ಪಡುತ್ತಾನೆ, ತಾನೇ ದೇವರೆಂದು ದೇವರ ಆಲಯದಲ್ಲಿ ಕುಳಿತುಕೊಳ್ಳುತ್ತಾನೆ. ಅಂತ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳಿ. ಇಲ್ಲಿ ಫರೋಹ ರಾಜ ಯಾವಾಗ ಇಸ್ರಾಯೇಲರನ್ನ ಬಿಡುವುದಿಲ್ಲವೋ, ದೇವರು ತಮ್ಮ ಮಹಿಮೆಯನ್ನು ಅಲ್ಲಿ ತೋರ್ಪಡಿಸಲು ಪ್ರಾರಂಭ ಮಾಡುತ್ತಾರೆ. ಅದನ್ನು ಓದ್ತೇನೆ, ಕೇಳಿಸ್ಕೊಳ್ಳೋಣ. ವಿಮೋಚನ ಕಾಂಡ 9:17. ಇಲ್ಲಿ ಬಹಳ ಒಂದು ಮುಖ್ಯವಾದ ಅಂಶ ಇದೆ, ಅದನ್ನು ಧ್ಯಾನಿಸೋಣ. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಡಿಸದೆ ಅವರ ಮುಂದೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತಿರುವೆಯೋ? ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆ ಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಈಜಿಪ್ಟಿನ ರಾಜ್ಯ ಸ್ಥಾಪಿತವಾಗಿ ಇಂದಿನವರೆಗೂ ಬೀಳದಂತ ಕಲ್ಲಿನ ಮಳೆ ಬೀಳುವುದು. ಆದ ಕಾರಣ ಆಳುಗಳನ್ನು ಕಳಿಸಿ ನಿನ್ನ ಪಶು ಪ್ರಾಣಿಗಳನ್ನು, ನಿನ್ನ ಹೊಲ ಗದ್ದೆಗಳನ್ನು ಭದ್ರಪಡಿಸು. ಮನೆಗೆ ಸೇರದೆ ಹೊರಗೆ ಹೋಗುವ
ಎಲ್ಲಾ ನರಮಾನವರು ಪಶು ಪ್ರಾಣಿಗಳು ಆಲಿ ಕಲ್ಲಿನ ಮಳೆ ಹೊಡೆತದಿಂದ ಸಾಯುವರು. ದೇವರು ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ನಾಳೆ ಇಷ್ಟೊತ್ತಿಗೆ ಆಲಿ ಕಲ್ಲಿನ ಮಳೆಯನ್ನು ನಾನು ಸುರಿಸುತ್ತೇನೆ, ನಿನ್ನ ಜನರನ್ನು ನಿನ್ನ ಪಶು ಪಕ್ಷಿ ಪ್ರಾಣಿಗಳನ್ನು ಭದ್ರಪಡಿಸಿಕೊ ಎಂಬುದಾಗಿ. ಆದರೆ ಈಜಿಪ್ಟಿನ ಅರಸ ಫರೋಹನ ಹೃದಯ ದೇವರು ಕಠಿಣಪಡಿಸುವುದರಿಂದ ಅವನು ಅದನ್ನು ನಂಬದೇ ಹೋದ. ಇವತ್ತಿಗೂ ಯೇಸು ಏಕೈಕ ರಕ್ಷಕ, ಯಾರೆಲ್ಲ ಯೇಸು ದೇವರ ಪುತ್ರ ಎಂದು ನಂಬಿ ಸ್ವೀಕರಿಸಿಕೊಳ್ಳುತ್ತಾರೋ ಅವರು ದಂಡನೆಗೆ ಗುರಿಯಾಗದೆ ನಾಶನದಿಂದ ಜೀವಕ್ಕೆ, ಮರಣದಿಂದ ನಿತ್ಯ ಜೀವಕ್ಕೆ ಒಯ್ಯಲ್ಪಡುತ್ತಾರೆ. ಯಾರು ಅದನ್ನು ತಿರಸ್ಕರಿಸುತ್ತಾರೋ ಅವರು ಈಗಾಗಲೇ ದಂಡನೆಗೆ ಗುರಿಯಾಗುತ್ತಾರೆ. ನೋಡಿ, ಇಲ್ಲಿ ಸರ್ವೇಶ್ವರದ ದೇವರು ಮೋಶೆಯ ಮುಖಾಂತರ ಹೇಳುವಾಗ ಯಾರೆಲ್ಲ ಅದನ್ನು ಅನುಸರಣೆ ಮಾಡುತ್ತಾರೆ? ಫರೋಹನ ಸೇವಕರಲ್ಲಿ ಕೆಲವರು, ಇವರು ಅನ್ಯ ಜನರು, ಫರೋಹ ರಾಜನ ಮನೆಯಲ್ಲಿ ಅವನ ಜೊತೆ ಕೆಲಸ ಮಾಡುವವರಾಗಿದ್ದರೂ ಸಹ ಸರ್ವೇಶ್ವರನ ವಾಕ್ಯಕ್ಕೆ ವಿಧೇಯರಾದರು. ಪ್ರೈಸ್ ದ ಲಾರ್ಡ್. ಫರೋಹನ ಸೇವಕರಲ್ಲಿ ಕೆಲವರು ಸರ್ವೇಶ್ವರನ ಈ ಮಾತಿಗೆ ಹೆದರಿ ತಮ್ಮ ಆಳುಗಳನ್ನು, ಪಶು ಪ್ರಾಣಿಗಳನ್ನು ಬೇಗನೆ ಮನೆಗೆ ಬರಮಾಡಿಕೊಂಡರು. ಮಿಕ್ಕವರು ಆ ಮಾತನ್ನು ಗಮನಕ್ಕೆ ತಂದುಕೊಳ್ಳದೆ ತಮ್ಮ ಆಳುಗಳನ್ನು, ಪಶು ಪ್ರಾಣಿಗಳನ್ನು ಹೊಲಗದ್ದಗಳಲ್ಲಿ ಬಿಟ್ಟು ಬಿಟ್ಟರು. ಅದಕ್ಕೆ ಕ್ರೈಸ್ತರಾಗಲಿ ಅಕ್ರೈಸ್ತರಾಗಲಿ ದೇವರ ವಾಕ್ಯವನ್ನ ಕೇಳಿ ಅವರು ಎಚ್ಚೆತ್ತುಕೊಳ್ಳಲೇಬೇಕು. ಇಲ್ಲಿ ಫರೋಹನ ಸೇವಕರು ಅನ್ಯ ಜನರು, ಇವೊಂದು ಅವರು ಮೋಶೆಯ ಮುಖಾಂತರ ದೇವರು ಮಾತನಾಡಿದ ಮಾತನ್ನ ನಂಬಿದರು, ರಕ್ಷಣೆಯನ್ನ ಹೊಂದಿಕೊಂಡರು. ಆ ಆಲಿಕಲ್ಲಿನ ಮಳೆಯಲ್ಲಿ ನಾಶವಾಗದಂತೆ ಅವರು ರಕ್ಷಣೆಯನ್ನ, ಜೀವೋದ್ಧಾರವನ್ನ ಪಡೆದುಕೊಂಡರು. ಯಾರು ನಂಬಿ ಮನೆ ಒಳಗಡೆ ಹೋಗಿ ಸೇರಿಕೊಂಡರೋ ಅವರು ಸುರಕ್ಷಿತವಾಗಿ ರಕ್ಷಿಸಲ್ಪಟ್ಟರು. ಒಂದೊಮ್ಮೆ ಮೋಶೆ ಹೇಳುವಾಗ ಯಾರೆಲ್ಲ ಅದನ್ನ ನಂಬದೆ ನೋಡೋಣ ಏನಾಗುತ್ತದೋ ಎಂದು ಹೊರಗಡೆ ಬೀದಿಯಲ್ಲಿ ಇದ್ದರು, ಅವರೆಲ್ಲರೂ ನಾಶವಾದರು ಎಂದು ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಎಷ್ಟನೇ ವಚನ? 33ನೇ ವಚನ. ಓಕೆ. ಮೋಶೆ ಫರೋಹನನ್ನು ಬಿಟ್ಟು ಪಟ್ಟಣದಿಂದ ಹೊರಗೆ ಬಂದು ಸರ್ವೇಶ್ವರ ಸ್ವಾಮಿಯ ಕಡೆಗೆ ಕೈಯೆತ್ತಿ ಪ್ರಾರ್ಥಿಸಿದನು. ಗುಡುಗು, ಆನೆ, ಕಲ್ಲು, ಮಳೆ ನಿಂತು ಹೋದವು. ಆದರೆ ಮತ್ತೆ ಅವರು ಹೃದಯವನ್ನ ಕಠಿಣ ಮಾಡಿಕೊಂಡರು. ನೋಡಿ, ಅವರ ಜವೆ ಗೋಧಿ, ಅವರ ಬೆಳೆ, ಅವರ ಪಶು ಪಕ್ಷಿ ಪ್ರಾಣಿಗಳು, ಜನರು ಎಲ್ಲರೂ ನಾಶವಾದರು. ಆದ ಕಾರಣ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾರೆಲ್ಲ ಆ ವಾಕ್ಯವನ್ನ ನಂಬಿ ಮನೆ ಒಳಗಡೆ ಹೋಗಿ ಸೇರಿಕೊಂಡರೋ ಅವರು ಸುರಕ್ಷಿತರು. ಸರ್ವೇಶ್ವರನ ನಾಮ ಬಲವಾದ ಗೋಪುರ, ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವವರು ಸುರಕ್ಷಿತರಾಗಿರುವವರು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಜ್ಞಾನೋಕ್ತಿಗಳ ಗ್ರಂಥ 18 ವಚನ 10. ನಮಗೊಬ್ಬ ರಕ್ಷಕ ಇದ್ದಾರೆ, ಯೇಸು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಆದ್ದರಿಂದ ಧೈರ್ಯದಿಂದಿರೋಣ. ಇಂಥ ಒಂದು ಆಲಿಕಲ್ಲಿನ ಮಳೆ ಬಿದ್ದಾಗಲೂ ಸಹ ಅನೇಕರು ನಂಬಿದವರು ರಕ್ಷಿಸಲ್ಪಟ್ಟರು. ಇಲ್ಲಿ ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ. ಅಟ್ ದ ಸೇಮ್ ಟೈಮ್ ಬೆಂಕಿಯ ಮಳೆ ಎಲ್ಲಿ ಸುರಿಸಲ್ಪಟ್ಟಿತು? ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಚ್ಚಾದಾಗ, ದೇವರ ಕೋಪಾಗ್ನಿಗೆ ಗುರಿಯಾದಾಗ ಅಲ್ಲಿ ಬೆಂಕಿಯ ಮಳೆ, ಗಂಧಕದ ಮಳೆ ಸುರಿಯಲಾಯಿತು. ನೀತಿವಂತನಾದ ಲೋಟ ಮತ್ತು ಅವನ ಕುಟುಂಬವನ್ನ ದೇವರು ಮೊದಲು ಆ ಊರಿನಿಂದ ಹೊರಗಡೆ ತೆಗೆದು ತದನಂತರ ಮಳೆಯನ್ನ ಸುರಿಸಿದರು. ಆದರೂ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ, ಅವಿಧೇಯತೆ, ಸಣ್ಣ ಕಾರ್ಯ, ಹಿಂದಕ್ಕೆ ತಿರುಗೋದೇನು ದೊಡ್ಡ ಪಾಪನ? ದೇವರು, ಪವಿತ್ರಾತ್ಮರು ಬಹಳ ಸೂಕ್ಷ್ಮ. ಹೇಳಿದ್ದನ್ನ ಮಾಡು. ವಿಧೇಯತೆ ಬಹಳ ಶ್ರೇಷ್ಠವಾದುದು. ಅವಿಧೇಯತೆ ಸೈತಾನನಿಗೆ ಸಂಬಂಧಪಟ್ಟದ್ದು. ಹಿಂದಕ್ಕೆ ತಿರುಗಿ ನೋಡಬೇಡ, ಮುಂದಕ್ಕೆ ಓಡು. ಅಷ್ಟೇ, ನೀನು ಓಡ್ತಾ ಇರು. ನಿನ್ನ ಜೀವಿತದ ಹೋರಾಟವನ್ನು, ವಿಶ್ವಾಸದ ಹೋರಾಟವನ್ನು ನಡೆಸ್ತಾ ಇರು. ಹಿಂದೆ ಏನೇ ಆದರೂ ಹಿಂದಕ್ಕೆ ತಿರುಗಿ ನೋಡಬೇಡ. ಹಿಂದೆ ಅಂದ್ರೇನು? ಹಳೆಯ ಜೀವನ, ಹಳೆಯ ಪಾಪ, ಹಳೆಯ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಬಿಟ್ಟು ಬಿಡು. ದಿನೇ ದಿನೇ ನೀನು ನೂತನ ಸೃಷ್ಟಿಯಾಗಿ ಮಾರ್ಪಾಡಾಗಬೇಕಾಗಿದೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ ವಚನ 10ರಲ್ಲಿ ಸರ್ವೇಶ್ವರನ ನಾಮ ಬಲವಾದ ಗೋಪುರ, ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವವರು ಸುರಕ್ಷಿತರು. ಇಂದು ಯೇಸುವಿನ ನಾಮವನ್ನು ಕೂಗಿ ಕರೆಯುವ ಪ್ರತಿಯೊಬ್ಬರು ಜೀವೋದ್ಧಾರವನ್ನು ಹೊಂದಿಕೊಳ್ಳುವರು. ಯೇಸು ಎಂಬ ನಾಮ ಬರೀ ನಮ್ಮ ರೋಗ ಸೌಖ್ಯಕ್ಕಾಗಿ ಅಲ್ಲ, ನಮ್ಮ ಆಶೀರ್ವಾದಕ್ಕಾಗಿ ಮಾತ್ರ ಅಲ್ಲ,
ನಮ್ಮ ಆತ್ಮ ಪಾಪದ ನಿಮಿತ್ತ ನಾಶವಾಗದೆ ಸ್ವರ್ಗೀಯ ಸಾಮ್ರಾಜ್ಯದಲ್ಲಿ ಸೇರಿ ನಿತ್ಯಕ್ಕೂ ಜೀವಿಸುವ ನಿತ್ಯ ಜೀವೋದ್ಧಾರವನ್ನು ರಕ್ಷಣೆಯನ್ನು ನಮಗೆ ತಂದುಕೊಟ್ಟಂತ ನಾಮ. ಆ ಯೇಸುವಿನ ನಾಮವನ್ನ ಬಲವಾಗಿ ಹಿಡಿದುಕೊಳ್ಳೋಣ. ಯಾರೆಲ್ಲ ಮೋಶೆ ಮಾಡಿದ ಆ ತಾಮ್ರದ ಸರ್ಪವನ್ನ ನಂಬಿ ನೋಡಿದರೋ ಅವರು ಬದುಕಿಕೊಂಡರು. ಯಾರೆಲ್ಲ ನಂಬಿಕೆ ಮಾಡಲಿಲ್ಲ, ನೋಡಲಿಲ್ಲ, ಅವರು ನಾಶವಾದರು. ಇಂದು ಯಾರೆಲ್ಲ ಯೇಸುವನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುತ್ತಾರೋ ಈ ಸಕಲ ಕೇಡುಗಳಿಂದ ಸಂರಕ್ಷಿಸಲ್ಪಟ್ಟು ಅವರ ದೇಹಾತ್ಮ ಪ್ರಾಣ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತದೆ. ಯೇಸುವೇ ನಮ್ಮ ಏಕೈಕ ರಕ್ಷಕ, ಯೇಸುವೇ ನಮ್ಮ ಕುಟುಂಬದ ಅರಸ. ಆ ಯೇಸುವಿನ ಜೀವೋದ್ಧಾರದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಇವೆಲ್ಲ ಸಂಭವಿಸುವಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲೇ ದೇವರು ನಮಗೆ ತಿಳಿಸಿದ್ದಾರೆ. ಹೇಗೆ ಒಂದು ಗರ್ಭಿಣಿಗೆ ಡೆಲಿವರಿ ಟೈಮಲ್ಲಿ ಈ ಥರ ಎಲ್ಲ ನೋವಾಗುತ್ತೆ ಅಂತ ಮೊದಲೇ ಹೇಳಿರ್ತೀವೋ, ಪ್ರಿಪೇರ್ ಮಾಡಿರ್ತಾರೆ, ಅವರು ಧೈರ್ಯವಾಗಿ ಲೇಬರ್ ವಾರ್ಡ್ಗೆ ಹೋಗ್ತಾರೆ. ನಾನು ಮತ್ತೆ ಮಗುವಿನೊಟ್ಟಿಗೆ ಹಿಂದಿರುಗಿ ಬರುತ್ತೇನೆ ಎಂಬ ವಿಶ್ವಾಸದಿಂದ. ಸೊ ಆದ ಕಾರಣ ಯೇಸು ನಮಗೆ ಮೊದಲೇ ಎಲ್ಲವನ್ನ ತಿಳಿಸಿದ್ದಾರೆ. ವಿಶ್ವಾಸ ಕುಸಿಯದಂತೆ ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸೋಣ. ಥ್ಯಾಂಕ್ ಯು.